ಕಾಕಂಟಿಯಲ್ಲಿ ಗುರುದೇವ ಆಶ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡು ನಮ್ಮನ್ನೆಲ್ಲರನ್ನೂ ಕೂಡ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅದೇನು ಸಿದ್ಧಾಂತ ಇತ್ತು ಜ್ಞಾನ ಇವತ್ತು ದಿವಸ ಹೆಸರಿಸುವಂತ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲರಿಗೂ ಕೂಡ ಇಟ್ಟಿರುವಂತ ಶ್ರೀ ಶಿವಗೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ಬಗ್ಗೆ ಹೋಗಿ ಸಲ್ಲಿಸಿ ಇನ್ನೋರ್ವ ಮಲ್ಲಿಕಾರ್ಜುನ ಮಠದ ಚಿಕ್ಕಲಗುಂಡಿಯ ಪರಮ ಪೂಜ್ಯ ಶ್ರೀ ಶಿವಶರಣಾನಂದ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿ ಪೂರ್ವಕವನ್ನು ನಮಗೆ ಅನುಸರಿಸಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗಣ್ಯರೇ, ಉಪ್ಪಾರ ನಿಗಮದ ನೂತನವಾಗಿ ಅಧ್ಯಕ್ಷರಾದಂತಹ ಶ್ರೀ ಬಡಮಣ್ಣ ಉಪ್ಪಾರ ಅವರ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಊರಿನ ಗಣ್ಯರಾದಂತಹ ಶ್ರೀ ರಾಮಗೌಡ ಪಾಟೀಲ್ ವೇದಿಕೆಯಿಂದ ಎಲ್ಲ ಗಣ್ಯರೇ, ಸಮಯದ ಒಂದು ಲೆಕ್ಕಾಚಾರವನ್ನು ಹಾಕಿ ಯಾಕಂದ್ರೆ ಕಾರ್ಯಕ್ರಮ ಬಹುಶಃ 11 ಗಂಟೆಗೆ ರಾಜೇಂದ್ರ ಒಂದು ಕುಟುಂಬದಿಂದ ಅದನ್ನು ಪ್ರಾರಂಭ ಆಗಿದೆ. ಬಹಳಷ್ಟು ಸಮಯ ಆಗಿದೆ, ಅದಕ್ಕೆ ಜಾಸ್ತಿ ನಾವು ಮಾತಾಡಕ್ ಹೋಗುದು. ಈಗಾಗಲೇ ಈಗಿನ ಶ್ರೀಗಳು ಅತ್ಯಂತ ಅರ್ಥಪೂರ್ಣವಾದಂತ ಮಾತುಗಳನ್ನ ಹೇಳಿದ್ದಾರೆ. ಒಂದನೇದಾಗಿ ಚಿಕ್ಕಲಗುಂಡಿಯ ಶ್ರೀ ಶಿವಶರಣಾನಂದ ಮಹಾಸ್ವಾಮಿಗಳು ಅವರ ಮಾತುಗಳನ್ನು ಕೇಳಿದಾಗ ನಮ್ಮ ಪುರುಷೋತ್ತಮ ಮಹಾಪುರಿ ಸ್ವಾಮೀಜಿಯವರು ಹೇಳಿದ್ರು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಅನ್ಕೊಳ್ತದೆ ಆ ರೀತಿ ಒಂದು ಸ್ವಲ್ಪ ಮಾತನಾಡಿದ್ರು ಅಂತ ಹೇಳಿ ಅತ್ಯಂತ ಅರ್ಥಪೂರ್ಣವಾದಂತಹ ಮಾತುಗಳನ್ನು ಸಹ ಹೇಳ್ತಾರೆ. ನಮ್ಮ ಕಾಕಂಟಿಯ ವೇದಮೂರ್ತಿ ಶ್ರೀ ನಿಜಲಿಂಗ ಯರಮಠ ಸ್ವಾಮೀಜಿಯವರು ಒಂದು ಸುಂದರವಾದಂತಹ ಪದವಾದ ಭಗೀರಥ ಮಹಾರಾಜರ ಬಗ್ಗೆ ರಚನೆ ಮಾಡಿ ಮಾತನ್ನು ಹಾಡಿದ್ರು ಅಂತ ದಿವಸ ನಾವು ಕೇಳಿದಾಗ ಏನ್ ಬಹಳ ಒಳ್ಳೆ ರೀತಿಯಲ್ಲಿ ನಾವು ಹಾಡಿದ್ರು. ಚೀಪ್ ಅಂಡ್ ಬೆಸ್ಟ್ ಅದು, ಇಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲ, ಚೀಪ್ ಅನ್ನೋದು ಬೆಸ್ಟ್ ಅಂತ ಹೇಳಿ ನೀವು ಚೀಪ್ ಅಲ್ಲ, ಚೆನ್ನಾಗಿ ಹಾಡಿದ್ರು. ಇವತ್ತು ಉಪ್ಪಾರ ಸಮುದಾಯದ ಬಗ್ಗೆ ಡಾಕ್ಟರ್ ಪುರುಷೋತ್ತಮ ಮಹಾಪುರಿ ಸ್ವಾಮೀಜಿಯವರು ಸುದೀರ್ಘವಾಗಿ ತುಂಬಿಸ್ತಾರ ಇತಿಹಾಸ. ಯಾವಾಗ ಮಹಾತ್ಮ ಗಾಂಧಿ ಜೊತೆಗೆ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರು ಏನು ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಅವ್ರಿಗೆ ಯಾವುದೂ ಕೂಡ ಬಿಡ್ಲಿಲ್ಲ, ಉಪ್ಪನ್ನ ಕೂಡ ಬಿಡ್ಲಿಲ್ಲ. ಉಪ್ಪನ್ನ ವ್ಯಾಪಾರದ ಒಂದು ಹತೋಟಿಗೆ ಕೊಡಬೇಕು, ತನ್ನ ಮೂಲಕ ಆ ಉಪ್ಪಿನ ವ್ಯಾಪಾರದಲ್ಲಿ ಕೂಡ ಹೊರಟು ಸಹ ಅವರ ಹಣವನ್ನು ತುಂಬಿಸಕೊಂಡಿದ್ರು. ಆ ಹೋರಾಟದ ಇತಿಹಾಸದ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಒಂದು ದೊಡ್ಡ ಹೋರಾಟ ತುಂಬಿಸುವ ದೇಶದಲ್ಲಿ ನಡೆಯಿತು. ಅದ್ರ ಬಗ್ಗೆ ಅತ್ಯಂತ ಸುಂದರವಾದ ಮಾತುಗಳನ್ನ ಕೂಡ ತಿಳಿಸಿ ಹೇಳಿದ್ದಾರೆ. ಅದರ ಜೊತೆಗೆ ಉಪ್ಪಾರ ಸಮುದಾಯ ಸಮಾಜ ಒಂದು ಒಂದು ಸಣ್ಣ ಸಮುದಾಯ. ಬಹುಶಃ ನನಗನ್ಸಿಬಿಟ್ಟಿಗೆ ಒಬ್ಬರೇ ಒಬ್ಬರು MLA ಉಪಾಧ್ಯಕ್ಷರು, ಬೇರೆ ಯಾರು MLA ಯಾರು ಆಗಿಲ್ಲ. ಐದು ಪಟ್ಟಣ ಹೀಗಾಗಿ ಇವತ್ತು ಉಪ್ಪಾರ ಸಮುದಾಯ ಅಂದ್ರೆ ಉಪ್ಪಾರ ಭಗೀರಥ ಮಹರ್ಷಿಗಳ ಹತ್ರ ನಾವು ಹೇಳ್ತೇವೆ. ಯಾವುದೇ ಒಂದು ನಾಗರಿಕತೆ ಹುಟ್ಟಬೇಕಾಗಿದ್ರೆ ಒಂದು ಹೊಸ ನೀರನ್ನು ಉಳ್ಕೊಂಡು ಆ ನಾಗರಿಕತೆ ಹುಟ್ಕೊಂಡು ಸಿವಿಲೈಸೇಷನ್ ಯಾವುದೇ ಸಮುದ್ರ ನಾಗರಿಕತೆಗಳು ನೀರಲ್ಲದ ಅಲ್ಲಿ ಹೋಗಿ ನಗರಗಳು ದೇಶಗಳು ಸ್ಥಾಪನೆ.
ಆದ್ರೆ ಭಗೀರಥ ಮಹರ್ಷಿಯವರು ಏನಿ ಭೂಮಿ ಇದೆ, ಭೂಮಿ ನಮಗೆ ಬಹಳ ಮಹತ್ವದು. ಭೂಮಿ ತಾಯಿಯನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪೂಜೆ ಮಾಡ್ತೇವೆ. ಅದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದಂಗೆ ಈ ಭೂಮಿಗೆ ಒಂದು ಪುಟಸಿ ನೀರು ಬಹಳ ಮಹತ್ವದು. ಆದ್ರೆ ಅಂದು ಆ ಭೂಮಿಗೆ ಆಕಾಶದಿಂದ ಗಂಗೆಯನ್ನು ಹರಿಸಿದಂತವರು ಇವತ್ತು ಭಗೀರಥ ಮಹರ್ಷಿಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಅಂದ್ರೆ ಭೂಮಿಗೆ ಬೇಕಾಗಿದ್ದಂತ ನೀರನ್ನ ಕೊಟ್ಟಂತವರು, ಈ ನಾಗರಿಕತೆ ಬೆಳಿಬೇಕಾಗಿದ್ದ ಕಾರಣಕರ್ತರು ಇವತ್ತು ಇತಿಹಾಸದಲ್ಲಿ ಭಗೀರಥ ಮಹಾರಾಜರಿಗೆ ಒಂದು ಶ್ರೇಷ್ಠವಾದಂತಹ